ನನಗೆ ಹೆಂಗ ಮಕ್ಕಳಾಗ್ತಾವ? ನನ್ನ ಪತಿ ಎಲ್ಲಿಲ್ಲ, ಪತಿ ಹಾಕಿಲ್ಲ, ಏನಯ್ಯನ ಎಲ್ಲಿ ಹೋಗ್ಯಾನ ಯಾರು ಹೇಳಿದ? ಅದಕ್ಕೆ ನಾ ಎಷ್ಟೋ ಎಷ್ಟು ತಪಾಸ್ ಮಾಡಿದ್ರು ಅಂತೆಲ್ಲ ಏನು ಬಿಟ್ಟು ಹೋಗಿಬಿಟ್ಟಾನ. ಅದಕ್ಕೆ ನಿನ್ನ ಪತಿ ಸರಿ ಏನ ಅಂತ ಕೇಳಿದ. ಇಟ್ಟಲ್ಲಪ್ಪ ಅಂತ ಅಂತೇಳಿ ಅದಕ್ಕೆ ನಿಮ್ಮ ತಾಯಿ ತಂದಿದ್ದಾರೇನು? ಅದಾರು ಕರ್ಕೊಂಡು ಬಾ. ಯಾವಾಗ ಬರ ಹೋದಾಗ ಆ ತಾಯಿ ತಂದಿನ ಕರ್ಕೊಂಡು ಅಲ್ಲಿ ಬಂದ್ರು ಸಿದ್ದೇಶ್ವರ ದೇವಾಲಯಕ್ಕೆ. ಯಾವಾಗ ಬಂದಗೋಸ್ಕರ ಅವ್ರು ಬಂದು ನಮಸ್ಕಾರ ಮಾಡಿದ್ರು. ದಿವ್ಯಾನಪ್ಪ ಹೆಣ್ಮಗಳ ತಾಯಿ ತಂದಿ ಹೌದ್ರಿ. ಹಾ ನಿಮ್ಮ ಮಳೆ ಎಲ್ಲಿ ಹೋಗ್ಯಾನ? ಎಲ್ಲಿ ಹೋಗ್ಯಾನ ಯಾವ್ರಿ? ನಾ ಬರೀ ಸಂದೇಶ ಆಗಿ ಹೋಗ್ತೀನಿ ಅಂತ. ಅದಕ್ಕೆ ಒಂದಿನ ಯಾರೋ ಗೊತ್ತಾಗಿಲ್ಲ, ವಾಟಿಗೆ ಗೊತ್ತೇ ಇಲ್ಲ, ಮಾಡ್ಕೊಂಡು ಎದ್ದು ಹೋಗ್ಬಿಟ್ಟಾಗ ಅಂತ ಹೇಳಿ. ಅವ್ನ ಹೆಸರು ಏನು? ವಿಠಲ್ ಅಂತ. ಅವ್ರ ತಾಯಿ ತಂದೆ ಹೆಸರ? ಅವ್ರ ತಾಯಿ ಹೆಸರು ನೀರಾಬಾಯಿ ಗೋವಿಂದ ಭಟ್ರು. ಅದಕ್ಕೆ ಅಂದ ಕೂಡಲೇ ಆಯ್ತು, ನಿನ್ನ ಬಾಯಿ ನೀ ಕಾಳಜಿ ಮಾಡಬೇಡ, ನಿನ್ನ ಗಂಡನ ಮಾತು ಕಳಿಸ್ತೀನಿ ಅಂತ ಹೇಳಿ. ಯಾವಾಗ ಇವ್ರನ್ನ ಕರ್ಕೊಂಡು ಹೋಗ್ತಾರ ಹೋಗೋದ್ರಾಗ ಅವ್ನ ಸ್ವರೂಪ ಬೇರೆ ಆಗಿತ್ತು. ಅವನು ಕೂಡ ಇವ್ರು ಹಿಡ್ತಿದ್ದಿಲ್ಲ, ಅವ್ನು ಕೂಡ ಹಿಡ್ತಿದ್ದಿ ಇವ್ರನ್ನ. ಯಾವಾಗ ವಾದ ಕೂಡ ಅವ್ರು ಚೈತನ್ಯ ಅಂತ ಸುರಿತಿದ್ರು. ಅವರು ಬ್ರಾಹ್ಮಣನ ಮಹಾಸ್ವಾಮೀಜರು ಇವರು ಮುಖದಿಂದ ವೇದ ಅಭ್ಯಾಸಗಳು ಮಾಡಿದಂತ ಮುಖದಿಂದ ವೇದಗಳು ಬರಾಕತ್ತಾನ. ನೀ ಸ್ವಾಮಿನ ಮನುಷ್ಯ ಅಲ್ಲಪ್ಪ, ನೀ ಚೈತನ್ಯ ಅಂತರು. ಚೈತನ್ಯ ಅಂತ ಯಾರಿಗತ್ತಾರ? ಪರಮಾತ್ಮ ಯಾರಿಗೆ? ಆತ್ಮ ಪರಮಾತ್ಮ ಚೈತನ್ಯ ನೀನು ಚೈತನ್ಯ ಅಂತ ಸುರಿತಿದ್ರು. ಈಗ ಮರಳಿ ಬರ್ತಾರೆ, ಹೇ ವಿಠಲ ಎಲ್ಲಿ ಬಾಯಿದೆ ಅದು ಇತರ ಬಂದು ವಿಚಾರ ಮಾಡಿದ. ಚೈತನ್ಯ ಅಂತ ಕರೆದ್ರು, ನನಗೆ ವಿಠಲ ಅಂತವಾಗಿ ಕರೆಯಾಕತ್ತಾರೆ. ಏನೋ ಇದು ತೆಪ್ಪೈತಿದ್ದಲ್ಲ. 6 ತಿಂಗಳು ಹೋಗ್ತೇನೆ, 1 ತಿಂಗಳ ಮರಳಿಗೆ ಬಂದಾರ. ಇದು ಏನೋ ಕಾಣ್ತದೆ ಅಂತ ಒಳಗೆ ಹೊರಗೆ ಬರುವುದರಾಗ ಅತ್ತಿ ಮಾವ ಎಲ್ಲಾರು ಇರ್ತಾರ. ಕೋಣ ಇರೋದ ಬೆಳಗಾಗ ಶುರು ಮಾಡಿ ಆಗ ಹೇ ವಿಠಲ ತಗಿ ಅರ್ವಿ ಕ್ಯಾರಿ ಅರ್ವಿ ತೆಗಿ ಹಾಕ ಬಿಳಿ ಅರ್ವಿ ಹಾಕಿ ನೀ ಪ್ರಪಂಚ ಮಾಡಿ ಪಾರಮಾರ್ಥ ಮಾಡ್ಬೇಕಾಗೈತಿ. ಕಣ್ಣಾಗಿರೋದ ಇಟ್ಟಲ್ ಬಂದು ಕಣ್ಣಾಗಿರೋದು ಅಲ್ಲ. ಯಾಕೆ ಸುಳ್ಳು ಹೇಳಿದ್ರು? ನಾನು ಲಗ್ನ ಆಗಿಲ್ಲ ಅಂತ ಹೇಳ್ತೀನಿ. ನೀನು 2 ದಿವಸ ಬಾಬಾಯ್ ಹೌದಲ್ಲ? ಸುಳ್ಳು ಹೇಳಿದ್ರಿ. ಸುಳ್ಳು ಹೇಳಿದ್ರೆ ನೀವು ಹೋಗಿಸ್ಬೇಕಾಗೈತಿ, ಕಷ್ಟ ಹೋಗಿಸ್ಬೇಕು. ಕರೆ ನೀನು ಹೊಟ್ಟಿದ ಹುಟ್ಟಿದ ಮಕ್ಕಳ ಕೈಯಲ್ಲಿ ಕೀರ್ತಿ ಬೆಳಿತೈತಿ. ಹೊಂಟು ಹೋಗ್ಬಿಡು, ಸಂಸಾರ ಮಾಡ್ಬಾ. ನೀ ಪಾರಮಾರ್ಥ ಸಂಸಾರ ಮಾಡಿ ಪಾರಮಾರ್ಥ ಮಾಡ್ಬೋದು ಕಲಿಸ. ಇಟ್ಟಾರ ಬರ್ತಾರೆ ಮರಳಿ ಬಂದ್ರು ಪಾಡಿ ಹಾಕೊಂಡು ಅಳಾಕ್ ಚಾಲು ಮಾಡಿದ್ರು. ಊರಾಗ ಗಾದ್ರೆ ಹಿಡಿತು. ಬ್ರಾಹ್ಮಣರೆಲ್ಲ ವಿಚಾರ ಮಾಡ್ಲಿಕ್ಕೆ ಇದ್ದಾರ. ಅಲ್ಲ ಸಂದೇಶ ಅನಿಸ್ಕೊಂಡು ಊರ್ ಒಳಗೆ ಬಂದಾನಂದ್ರ ಇವ್ರು ಊರು ಹೊರಗೆ ಹಾಕಬೇಕಂತ ಹೇಳಿ ಮೀಟಿಂಗ್ ಮಾಡಾಕತ್ತಾರ. ಅದಕ್ಕೆ ಕಾಡಾಕತ್ತಿರು. ಯಾವಾಗ ಕರೆಸ್ತಾರ ಆಗ ಸಿದ್ದು ಪಂತರ ಕರ್ಕೊಂಡು ಹೋಗ್ತಾರೆ. ಇಟ್ಟಲ್ ಪಂತರ ಕರ್ಕೊಂಡು ಹೋಗಿ ಯಾವಾಗ ಬ್ರಾಹ್ಮ ಸಭಾ ಕೂಡೈತಿ ಹೋಗಿ ನಿಂತಾರ. ಆಗ ಹೇಳ್ತಾರ, ಏ ವಿಠಲ ನೀ ಊರಾಗ ಜಾಗ ಬಿಡ್ಬೇಕು, ನೀ ಬೆಟ್ಟ ಸೇರ್ಬೇಕು ಹೇಳಿದ್ರು. ಆಗ ಹೇಳ್ತಾರ ಸಿದ್ದು ಪಂತರು, ಯಾಕೆ ಸೇರ್ಬೇಕಾಗೈತಿ? ಅಲ್ಲ ಸನ್ಯಾಸ ಆಗಿ ಮಾತಿ ಪ್ರಪಂಚ ಮಾಡಕ್ ಬಂದಾನ, ಆಗಂಗಿಲ್ಲ. ಆದ್ರು ಬ್ರಹ್ಮಗೆ ಹಾಡ್ತಿಲ್ಲೇನು, ವಿಷ್ಣುವಿಗೆ ಹಾಡ್ತಿಲ್ಲೇನು, ಪರಮೇಶ್ವರಿಗೆ ಹಾಡ್ತಿಲ್ಲೇನು, ವಿಂದ್ರಿಗೆ ಹಾಡ್ತಿಲ್ಲೇನು ಹೇಳಕ್ ಚಾಲು ಮಾಡಲ್ಲ. ಇವ್ರಿಲ್ಲ ಇಲ್ಲ ಗೌತಮ ಋಷಿಗಿಲ್ಲ. ಇಂಥ ಋಷಿಗಳಿಗೆಲ್ಲ ಹೇಳಕ್ಕಾಗಲ್ಲ. ಯಾರು ಹೇಳ್ತಾರ ಇದು ಹೇಳಬೇಕಾಗಿಲ್ಲ, ನಿಮ್ಮ ಸುಖ ಜಾತಿಗಳಿಂದ ಹೊರಗೆ ತೆಗಿತು ಅಂತ ಯಾವಾಗ ಶಬ್ದಕ್ಕೆ ಹೇಳಕ್ ಚಾಲು ಮಾಡಿದ್ರು. ಹೇಳಿದಾಗ ಕೈ ಮುಗಿತಾರ ಇಟ್ಟಲ್ ಪಂತರು, ನಮ್ಮ ಮಾವನಿಗೆ ಏನಲ್ಲ ಹೋಗ್ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿ. ನಾನು ಪ್ರಾರಂಭದ ಒಳಗಿಂದ ಐತಿ, ಏನೇನು ಮಾಡ್ಲಿಕ್ಕೆ ಬರಂಗಿಲ್ಲ, ನಾ ಬೋಗಿಸ್ಬೇಕಾಗಿತ್ತು, ನಾ ಹೋಗ್ತೀನಿ ಅಂತ ಹೇಳಿ ಕೈ ಮುಗಿದ ನಾನು ಇರ್ಬೋದು. ಇಟ್ಟಲ್ ಪಂತರ ಶೆದ್ದುಗಟ್ಟ ಸೇರಿಬಿಟ್ಟು ಯಾವಾಗ ಶೆದ್ದುಗಟ್ಟ ಸೇರಿದಾಗ ಆಗ ಏನಾಗ್ತತಿ, ಇವು ಎಲ್ಲರಿಗೂ ಗೊತ್ತಿಲ್ಲದೆ ಯಾವಾಗ ರೊಮ್ಮಾಗ ಹೋಗಿ ಬುದ್ಧಿ ಪಟ್ ಬರಾಕತ್ರು. 7 ಗಂಟೆ ಇತ್ತು, 7 ಗಂಟೆ ಹೋಗಿ ಬುದ್ಧಿ ಪಾಠ ಬರಾಕತ್ರು. ಮುಂದೆ ನೋಡಿ ಗರ್ಭಿಣಿ ಆದವು ನಿರುತನ ಹಾಕಿ ಜನ್ಮ ಕೊಟ್ರು. 2ನೇದು ಯಾವಾಗ ಜ್ಞಾನೇಶ್ವರ ಮಗಳಿಗೆ ಜನ್ಮ ಕೊಟ್ರು. 3ನೇದು ಸೋಪಾನ ಕಾಲ ಜನ್ಮ ಕೊಟ್ರು. 4ನೇದು ಮುಕ್ತಾಬಾಯಿ ಜನ್ಮ ಕೊಟ್ರು. 4 ಮಂದಿ ಮಕ್ಕಳಾದ್ರು. ಹಿಂದಿನ 4 ಮಂದಿ ಮಕ್ಕಳಾದ್ರು ಗೊತ್ತಾದ್ರು. ಊರಾಗ ಯಾವಾಗ ಉಮ್ಮಾಬಾಯಿ ತಂಡತ್ರ ಜೋಪಾನ ಮಕ್ಕಳು ಜೋಪಾನ ಮಾಡಕತ್ತಾಳ. ಊರುಗಳ ಹುಡುಗರು ತಿರುಗಾಡಕತ್ತಿದ್ರು, ಗೊತ್ತಾಯ್ತು. ಮಾತು ಕಲಿಸು. ಯಾವಾಗ ಕಲಿಸಿದ ಜ್ಞಾನೇಶ್ವರ ಮಾಡಿದ್ರೆ ಅದೇ ನಿಂತಿದ್ರು. ಸನ್ಯಾಸ ಮಕ್ಕಳಲ್ಲಿ ಇಡಾಕ್ ಬರಂಗಿಲ್ಲ, ಹೊರ ಹಾಕ್ರಿ ಇವ್ರನ್ನ ಅಂತೇಳಿ ಬ್ರಾಹ್ಮಣರು ಹೇಳಿ ಪ್ರಾರಂಭ ಮಾಡಿದಾಗ ಆಗ ಏನ್ ಹೇಳ್ತಾರ ಜ್ಞಾನೇಶ್ವರ ಮಹಾರಾಜರು, ಕೈಯಾಗ ಕೋಲ್ ಹಿಡಿದಾಗ ಹೆಂಗ ಆಗ್ತಿತ್ತಂದ್ರ ತೊಟ್ಲ ತಗೊಂಡ ಹೆಂಗ ಆಗ್ತೈತಿ, ಭೂಮಿನ ಅಡಿಗಾಡ್ಲಾಕ್ ಚಾಲು ಮಾಡಿ. ಯಾವಾಗ ಭೂಮಿನೇ ತೊಟ್ಲೊಳಗೆ ಅಡಿಗಾಡ್ಲಾಕ್ ಆಯ್ತು, ಅಲ್ಲೋಳ ಆಗಾಕ್ ಬಂತು, ಕೈಯಾಗ ಬಡಿಗೆ ತಳ ಹೋದ್ರು ಜ್ಞಾನೇಶ್ವರ ಮಹಾರಾಜರು. ಮಾತು ಶಾಂತಿ ಇರೋಳಗೆ ಬಂದ್ರು. ಅದಕ್ಕೆ ಏನಾಗ್ತದ, ಆಗ ಮುತ್ಯ ಕಾಡ ನಾವು ಹೋಗ್ತಿರ್ತಾರೆ. ಮುತ್ಯ ಆ ಜನತೆ ಮುಗಿದು ಯಾವಾಗ ಸಿದ್ಧ ಬೆಟ್ಟ ಸೇರ್ತಾರ. ಸಿದ್ಧ ಬೆಟ್ಟದ ಒಳಗ ಆ ರುಕ್ಮಾಬಾಯಿ ಆಕಿನೂ ಹಂಟು ಆದ್ರು. ಸಿದ್ಧ ಬೆಟ್ಟದಾಗ ಸೇರು ಮಕ್ಕಳನ್ನ ಅಲ್ಲೇ ಸಿದ್ಧ ಬೆಟ್ಟದ ಒಳಗೆ ಜೋಪಾನ ಮಾಡಾಕತ್ತಾರ. ಆಳಂದಿ ಒಳಗ ಯಾವಾಗ ಭಿಕ್ಷಾ ನೀಡ್ತಿದ್ದಿಲ್ಲ, ಬೇರೆ ಊರಾಗ ಹೋಗಿ ಭಿಕ್ಷಾ ಬೆಳ್ಕೊಂಡು ಬರೋದು ಹೇಗೆ ನಡೀತಿತ್ತು. ಯಾವಾಗ ಒಂದ್ ದಿವಸ ಏನಾಗ್ತದ, ಅವ್ರಿಗೆ ಯಾರಂದ್ರ ಜ್ಞಾನೇಶ್ವರ ವಿಷ್ಣು ಅವತಾರ ಸಕಾಮಜೆ ಜ್ಞಾನೇಶ್ವರ ವಿಷ್ಣು ಅವತಾರ ಜ್ಞಾನೇಶ್ವರ ಮಹಾರಾಜರದು.
ಮಾದೇವನ ಅವತಾರ ಅನಿರುದ್ಧನ ಹಾಕೋದು, ಬ್ರಹ್ಮನ ಅವತಾರ ಸೋಪಾನ ಕಾಕಂದು, ಆದಿಮಾಯಿ ಶಕ್ತಿ ಆ ಮುಕ್ತಾವಾಗಿ ಇವರು ಜನ್ಮ ತಗೊಂಡು ಬಂದಿದ್ರು. ಯಾಕಂದ್ರ ಬ್ರಾಹ್ಮಣ ಕೈ ಒಳಗ ಗ್ರಂಥಗಳಿದ್ರು, ಯಾರಿಗೂ ಬಿಟ್ಟು ಕೊಟ್ಟಿದ್ದಿಲ್ಲ, ಯಾರಿಗೆ ಜ್ಞಾನ ತಿಳಿಗೊತ್ತಿದ್ದಿಲ್ಲ, ತಮ್ಮ ಹದಿನೈದೊಳಗೆ ಇಟ್ಕೊಂಡಿದ್ರು. ಬ್ರಾಹ್ಮಣ ಕುಲದೊಳಗ ಹುಟ್ಟಿ ಬಂದ, ಬ್ರಾಹ್ಮಣ ಕುಲದೊಳಗ ಹುಟ್ಟಿ ಎಲ್ಲ ತಿಳಿವಂಗ ಚಪ್ಪಲ ಭಾಷೆದೊಳಗೆ ಎಲ್ಲ ಗ್ರಂಥಗಳನ್ನು ಬಂದು ಜ್ಞಾನೇಶ್ವರ. ಅದಕ್ಕ ಯಾಕಂದ್ರ ಇಂತ ಎಲ್ಲ ಐತಿ ಆ ಭಗವಂತನ ಸಂತ ಸ್ವರೂಪನೇ ಬಂದಾರ ವಿಷ್ಣು. ಆ ವಿಷ್ಣು ಅವತಾರ ಸಕಾಲ ಜ್ಞಾನೇಶ್ವರ. ಅದಕ್ಕ ಏನೇ ಸಂತ ಜಹಾನ ಬಿಟ್ಟಲ್ಲ, ನೀನೇ ಸಂತಪ್ಪ, ನೀನೇ ದೇವರ, ನೀನೇ ಸಂತದಿ ಅಂತ ಹೇಳ್ತಾರ. ಅದಕ್ಕೆ ಅವನೇ ಜ್ಞಾನೇಶ್ವರ ಮಹಾರಾಜರು ಸಂತರಾಗಿ ಬಂದಿದ್ರು ಅವ್ರು ಮೊದಲು ಪ್ರಥಮದೊಳಗ. ಅದಕ್ಕೆ ಏನ್ ಹೇಳ್ತಾರ, संताची पाहे महा संताचे पाये हा माझा विश्वास. ಸಂತರ ಮೇಲೆ ನಾವು ಪಾದ ಮೇಲೆ ವಿಶ್ವಾಸ ಇಟ್ಟು ನಡೆದಾಗಿದ್ರ ನಾವು ಬಹುಸಾರ ಆಗ್ತೀವಿ ಅಂತ ಹೇಳ್ತಾರೆ ಸಂತರು. उजळाले भाग्य आता अवये चिंता वारा देया, चिंता वारा देया, चिंता वारा देया. ಯಾವಾಗ ಒಂದ್ ನಿಮಿಷ ನಿಂಗೆ ಆಗ ಮಕ್ಕಳು ದೊಡ್ಡವಾಗ್ಯಾವ ಮುಂಜಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಮುಂಜಿ ಅಂದ್ರೆ ಜಗಳ ಆಗ್ಬೋದು. ಯಾವಾಗ ಮುಂಜಿ ಮಾಡ್ಬೇಕಂತ ಬ್ರಾಹ್ಮಣರನ್ನ ಯಶೋವಾಕೇಶ್ವರ ಕೇಳಾಕ್ ಹೋಗ್ತಾರ ಇಟ್ಟಲ್ ಬಂದ್ರು. ಆ ಕೇಳ್ತಾರ ಯಶೋವಾಕೇಶ್ವರ, ನೋಡ್ರಿ ಮಕ್ಕಳು ನಮ್ಗ ಮುಂಜಿ ಮಾಡ್ಬೇಕಾಯ್ತಂತ ಮಾಡ್ಬೇಕು. ವಿಠಲ ಅಲ್ಲ ಸನ್ಯಾಸಿ, ನೀನು ಸನ್ಯಾಸಿ ಮಕ್ಕಳಿಗೆ ನಾವು ಮಾಡಂಗಿಲ್ಲ, ಅದಕ್ಕೆ ಪೈಟನ್ ಹೋಗಿ ಕೇಳ್ಕೊಂಡು ಬಾ. ಯಾವಾಗ ಪೈಟನ್ ಹೋಗಿ ಕೇಳ್ಕೊಂಡು ಬಾ ಅಂದಾಗ ಆಗ ಇಟ್ಟಲ್ ಬಂದ್ರು ಹಾರಿಸಿ ಮತ್ತು ಸಿದ್ಧ ವ್ಯಾಟಪಾದರು. ಆಗ ರಮಾಬಾಯಿ ಕೇಳ್ತಾರ ಏನಾಯ್ತ್ರಿ ಅಂತ ಹೇಳಿ. ಏನು ಆಗ ಪೈಟನ್ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳ್ತಾರ ಪಂಡಿತರನ್ನ. ನಾ ಪೈಟನ್ ಹೋಗಿ ಬರ್ತೀನಿ ಅಂತ. ಯಾವಾಗ ಪೈಟನ್ ಹಾದ್ರು, ಪೈಟನ್ ಇಟ್ಟಲ್ ಬಂದ್ರು ಹಾರು ಕೂಡನೆ ಅಲ್ಲೆಲ್ಲ ಬ್ರಹ್ಮಸಭಾ ಕುರಿತು ಅಲ್ಲಿ ಕೃಷ್ಣಾಜಿ ಅಂತ ಹೇಳಿದ್ರು. ಅವ್ರ ಮನೆಗೆ ಹಾರು. ಆ ಬಾದ ಕೂಡನೆ ನೀವು ಯಾರ ತಮ್ಮ ಯಾರೋ ಅಂತ ಕೇಳು. ನಾ ಇಟ್ಟಲ್ ನೀವು ಬೈದು ಬಂದ್ರ ಮಗ ಬಿಟ್ಟಲ್ಲ ಬಂದ ಒಬ್ಬ ಬಾಬಾ ಅನ್ಕೊಳ್ತಾರ, ನೀನು ಸುದ್ದಿ ಕೇಳಿದ ಬಾ ಅಂತ ಹೇಳಿ. ಅಲ್ಪ ಎಂತ ಜ್ಞಾನಿ ನೀನು, ಮಹಾಯೋಗಿ ಅಲ್ಲ, ವೇದ ಅಭ್ಯಾಸಗಳು ಮಾಡಿ ಬಂದಿದ್ದೆ ಅಂತ ನಾ ಸುದ್ದಿ ಕೇಳಿದ್ದೆ ಅಂತ ಹೇಳಿ ಅವ್ನ ಕಳಬಳಿಂದ ಒಳಗೆ ಕರ್ಕೊಂಡು ಕೈಕಾಲ ಮುಖ ತೊಳಕ ನೀರು ಕೊಟ್ಟು ಅವನನ್ನ ಎಲ್ಲಾ ರಕ್ಷಣೆ ಮಾಡ್ಕೊಂಡು ಆ ಬ್ರಾಹ್ಮಣರಿಗೆ ಹೇಳಿ ಆ ಬ್ರಾಹ್ಮಣರಿಗೆ ಕರ್ಕೊಂಡು ಹೋಗ್ತಾರ. ಯಾವಾಗ ಬ್ರಹ್ಮಸಭಾ ಕೂಡೈತಿ ಅಲ್ಲಿ ಹೋಗಿ ನಿಂದಿಸ್ತಾರ. ಹೋಗಿ ಕೈ ಮುಗಿತಾರೆ. ಇಟ್ಟಲು ಬಂದ್ರು, ನಮ್ಮ ಮಕ್ಕಳು ಸ್ವಲ್ಪ ಮುಂಜಿ ಮಾಡ್ಬೇಕಾಗಿದ್ದಿ, ಅದಕ್ಕೆ ಕೇಳಾಕ್ ಬಂದಿ. ಆಗ ಹೇಳ್ತಾರ, ನೀವು ಪ್ರಾಚಿಂತಿ ಮಾಡ್ಕೊಂಡ್ರೆ ನಿನ್ನ ಮಕ್ಕಳಿಗೆ ನಾವು ಮುಂಚೆ ಮಾಡ್ತೀವಿ, ಇಲ್ಲ ಮಾಡಂಗಿಲ್ಲ ಅಂತ. ಆಗ ಪ್ರಾಚಿಂತಿ ಮಾಡ್ಕೋಬೇಕು, ನಿಮ್ಮ ಜೀವ ಕೊಡ್ಬೇಕು ಅಂತ ಯಾವಾಗ ಹೇಳಿದ್ರು ಕಣ್ಣ ನೀರು ಹೋದ್ರು. ಇಟ್ಟಪ್ಪ ನಾನು ಪ್ರಸಂಗ ಅಂತಾಳಿದ್ದ ಆಯ್ತು, ನನ್ನ ಮಕ್ಕಳಿಗೆ ಚಲೋ ಆಗಲಿ ಹೇಳಿ ಒಪ್ಪಿಕೊಂಡು ಸಿದ್ದು. ಆಗ ಹೇಳ್ತಾರೆ ಕೃಷ್ಣಾಜಿ ಅವರು, ಯಾಕು ನಾ ಗ್ರಂಥದೊಳಗೆ ತೆಗೆದು ನೋಡ್ತೀವಿ ಸನ್ಯಾಸಿ ಯಾಕೆ ಸನ್ಯಾಸಿ ಆಗಿ ಬಂದ್ರೆ ಏನಾಯ್ತು ನಾವು ಕೊಡಬೇಕಾಗ್ತತಿ, ಇನ್ನ ತೆಗೆದು ತೋರಿಸ್ತೀನಿ ತೆಗೆದು ತೋರಿಸಂದ್ರು. ಅವ್ರು ಟೈಮ್ ಸಿಗಲಿಲ್ಲ. ಇವ್ ಸಿದ್ದು ಇದ್ದರು ಬಂದ್ರು ಆದ್ರು ಇವ್ ಹುಡುಕ್ಯಾಡಕ್ ಚಾಲು ಮಾಡಿದ. ಆ ಕಡೆ ಇವ್ ಹಂಗ ಆಳಂದಿ ಹೋದ್ರು. ಆಳಂದಿ ಹೋದ ಕೂಡಲೇ ಎಲ್ಲಾ ಮಕ್ಕಳು ಇದ್ರಿಗೆ ಬಂದ್ರು. ರುಕ್ಮಾಬಾಯಿ ಇದ್ರಿಗೆ ಬಂದ್ರು. ಏನಾಯ್ತ್ರಿ? ಏನಿಲ್ಲ, ಎಲ್ಲಾ ಮಕ್ಕಳಿಗೆ ಗಿಡ ಹಪ್ಪಳ ತಿನ್ಸುದು, ಯಾರು ಭಿಕ್ಷಾ ನೀಡ್ತಿದ್ದಿಲ್ಲ, ಪರಿಸ್ಥಿತಿ ಕ್ಯಾಟ್ ಹಿಡಿದ್ಬಿಟ್ಟಿತ್ತು. ಅಂತ ಪ್ರಸಂಗದೊಳಗ ಏನಾಗಿತ್ತು ಅಂದ್ರ ಆ ಮಕ್ಕಳನ್ನ ತಾನು ಮನಸ್ಸಿ ರುಕ್ಮಾಬಾಯಿ ಹೇಳ್ತಾನ, ನಾ ಮಾತ್ರ ಏನ ಪ್ರಾಣ ಪ್ರಾಚಿತ್ಯ ಮಾಡ್ಕೋಬೇಕಂತ ನನಗೆ ಹೇಳ, ನಾ ಪ್ರಾಣ ಪ್ರಾಚಿತ್ಯಗಳನ್ನು ಮಾಡ್ಕೋತೀನಿ, ನಿಮ್ಮ ಮಕ್ಕಳು ಜೋಪಾನ ಮಾಡ್ಕೊಂಡು ಎದ್ದು ಬಿಡು, ನಾ ಹೋಗ್ತೀನಿ ಅಂತ ಕಣ್ಣಾಗಿರ್ಬೋದು ರುಕ್ಮಾಬಾಯಿ. ಆದ್ರೆ ನೀವೇ ಭಾಗವಹಿಸಿ ನಂದು ಏನದ ಇಲ್ಲಿ, ನಾವು ನಿಮ್ಮ ಪ್ರಾಣ ಪ್ರಾಚಿತ್ಯಗಳನ್ನು ಮಾಡ್ಕೋತೀನಿ ಅವರು. ನೀ ಯಾಕೆ ಮಾಡ್ಕೋತಿ? ನಿನಗ್ಯಾರು ಹೇಳಿಲ್ಲಲ್ಲ, ನನಗೆ ಹೇಳ್ಯಾರ, ನಾ ಮಾಡ್ಕೋತೀನಿ, ನೀ ಮಾತ್ರ ಜೋಪಾನ ಮಾಡ್ಕೊಂಡಿರು. ಹೇಳು ಪತಿ ಎಲ್ಲ ನಾ ಇಲ್ಲಿ ಇರಂಗಿಲ್ಲ, ನಿಮ್ಮ ಜೋಡಿನೇ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಯಾರು. ಯಾವಾಗ ತಯಾರಾಗಿ
ಯಾವಾಗ ಹೋಗ್ಬೇಕಂತೇಳಿ ತಯಾರಾಗಿ ನಡೆದಾರ. ಆಗ ಗೈನಿನಾಥರ ಬರ್ಲಾಕತ್ತಾರ. ಆವಾಗ ಗೈನಿನಾಥರ ಬರ್ಲಾಕತ್ತಾರ. ಹೊರ ಹೋಗು, ಇನ್ನ ನಿನ್ನ ತಾಯಿ ನಡಿ ಅಂದ್ರು. ಹೊಳ್ಳಿ ಕಳಿಸ್ಯಾರ. ಮತ್ತೆ ಮರಳಿ ಬಂದ್ರು. ಮರಳಿ ಬಂದು ಮತ್ತೆ ಅಲ್ಲಿ ನಿಂತು ಭಿಕ್ಷಾ ಬೇಡ್ಲಾಕ್ ಹೋಗ್ತಾರ. ಭಿಕ್ಷಾ ಬೇಡ್ಲಾಕ್ ಹೋದಾಗ ಚೀ 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 ಅಂದ್ರು. ಬಡಿಲಾಕ್ ಬಂದ್ರು. ಹ್ಯಾಂಡಿಲಿ ಒಗ್ಯಾಕತ್ಯಾರೋ ಇಟ್ಟಲ್ ಬಂದ್ರಿ. ಬೇಕಾದ ದುಃಖ ಆತು, ಮಕ್ಕಳು ಹಸಿದಿದ್ದು ಏನೂ ಎಲ್ಲ ಆತು. ಅಪ್ಪ ಏನಂತ ಅಂದಾರ ಜ್ಞಾನೇಶ್ವರು ಸೋಪಾನ್ ಮುಕ್ತಾಬಾಯಿ ಇದರಿಗೆ ಓಡ್ ಹೋಗ್ತಾರ. ಕಣ್ಣಾ ನೀರು ಹೋಗಲ್ಲ. ಇಟ್ಟಲ್ ಬಂದ್ರು. ಕಣ್ಣಾ ನೀರು ಹೋಗಲು ಹೊರದಾಗ ಯಾಕಪ್ಪ ಯಾಕೆ ಹೇಳಕತ್ತೀರಿ? ಅದಕ್ಕೆ ಏನು ಹೇಳ್ತಮ್ಮ ಇರ್ಲಿ ಅಂತ ಹೇಳಿ ಖುಷಿರು. ಅದಕ್ಕೆ ಮತ್ತೊಂದು ಬ್ಯಾರೆ ಕಡೆ ಹೋಗಿ ಸ್ವಲ್ಪ ಭಿಕ್ಷಾ ಬಿಟ್ಕೊಂಡು ಬಂದ್ರು. ಅದರ ಒಳಗಿಂದ ಒಂದು ಗಮತಿ ಮಾಡಿ ಮಕ್ಕಳಿಗೆ ಉತ್ಸಾಕತ್ಯಾರ. ಉತ್ಸಾಕತ್ತಿದಾಗ ಆಗ ರುಕ್ಮಾಬಾಯಿ ಏನ್ ಮಾಡ್ಲಿಕ್ಕೆತ್ತಾಳ, ಆ ಮುಕ್ತಾಬಾಯಿನಿಗೆ ಯಾಕೆ ಚಾಲು ಮಾಡಿ ಮಕ್ಕಳ ಮುಖ ನೋಡ್ತಾಳ, ಕಣ್ಣೀರ್ ಹಾಕ್ತಾಳ. ಮಕ್ಕಳಿಗೆ ಸಂಶಯ ಆಗತ್ತೈತು. ಯಾವಾಗ ನಮ್ಮ ಇನ್ನು ಮುಖ ನೋಡಿದ ಒಳಗು ಮಾಡಿಲ್ಲ, ಇದು ಯಾಕೆ ಹಾಳಾಕತ್ತೀನಿ ಅಂತ ವಿಚಾರ ಮಾಡುದು. ಯಾರಿಲ್ಲ ಬಾಬಾ, ನಿಮ್ಮ ತೆರಿಗೆ ಎಣ್ಣೆ ಹಚ್ಚಲಕ್ಕೆ ಯಾವಾಗೂ ಸಿಕ್ಕಿಲ್ಲ. ಇದು ದೇವರು ಪಟ್ಟಾನ, ಇದು ನಿಮ್ ತೆರಿಗೆ ಎಣ್ಣೆ ಹಚ್ಚಿ ಏರಿಬೇಕಂತ ನಾನು ಅದಕ್ಕೆ ಯಾಕೆ ಕಳಿಸ್ಬೇಕಣ್ಣ ಅಂತಿದ್ದೆ. ತೆರಿಗೆ ಎಣ್ಣೆ ಹಚ್ಚಿದ್ರೆ ಏನ್ ಮಾಡುದು, ಬಿಟ್ಟರೆ ಏನು ಮಾಡುದು? ನಾಶಿವಂತ ದೇಹ ದಾನಾರ ಸಕಾಲ ಆವಿಷ್ಕಾತು ಕಾಲ ಸಾವಲ. ನಾಶವಂತ ಶರೀರ ಹಚ್ಚಿರೇನು ಬಿಟ್ಟರೇನು ಅಂತ ಜ್ಞಾನೇಶ್ವರ ಮಾಡಿದ್ರಿ ಅಂತ ಹೇಳಿದಾಗ ಯಾವಾಗ ಮಕ್ಕಳಿಗೆಲ್ಲ ಎರೆದು ಮಕ್ಕಳ ಮನುಷ್ಯರಾಗ ಮಾತಾಡ್ಕೊತಾರ. ಇನ್ನು ನಾವು ಪ್ರಾಣ ಪ್ರಾಚಿತ್ಯ ಮಾಡ್ಕೋಬೇಕು ಅಂತ ಅದಕ್ಕೆ ಇಟ್ಟರ ಒಳಗೆ ಇನ್ನು ಮಕ್ಕಳು ಯಾವಾಗ ಗೈನಾಥರು ಹಾಡಿ ಕಳಿಸಿದ್ರು. ಅಂತ ಟೈಮದ ಒಳಗ ಎಲ್ಲಾ ಗುಡ್ಡು ಎಲ್ಲ ಪ್ರದಕ್ಷಿಣೆ ಹಾಕಿ ತೋರಿಸ್ಕೊಂಡು ಬರ್ತೈತೆ ಜಾಗ ಕರ್ಕೊಂಡು ಹೋದ್ರು. ಬ್ರಹ್ಮಗಿರಿಗೆ ಹೋದ್ರು. ಬ್ರಹ್ಮಗಿರಿಗೆ ಹೋಗಿ ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾರ. ಪ್ರದಕ್ಷಿಣೆ ಹಾಕೋದ್ರಾಗ ಒಂದು ಹುಲಿ ಬಂತು. ಹುಲಿ ಬಂದ ತದ್ರಸ್ವತ್ ಇದರಿಗೆ ಬಂತು. ಗೈನಾಥರು ಬಿಟ್ಟಿದ್ರು ಹುಲಿ. ಯಾವಾಗ ಜ್ಞಾನೇಶ್ವರ ಮಹಾರಾಜರ ಹುಲಿ ಬಂತಂದ್ರು ಎಲ್ಲಾ ಹಂಚಿ ಓಡಾಕತ್ತಾರ. ನಿರುತ್ತನಾಥರು ಹಿಂದುಳಿದ್ರು. ಓಡಿ ಬಂದು ಎಳಿದ್ರು. ಯಾವಾಗ ನಿರುತ್ತನಾಥರು ಬಿದ್ರು ಹುಲಿ ಹೋಗಿ ಅಲ್ಲಿ ನಿಂತು ಇವ್ರ ಹಂಚಿ ಓಡ್ಕೋತ ಗಿಡಗಂಟಾಗಿ ಆಪಡಿ ಕಾಣಬಾರದು. ಹುಲಿ ತಿರ್ಕೊಂಡು ಆಟ ಆಗಿ ಗೈರಿನಾಥರ ದೈವಕ್ಕೆ ಹೋಯ್ತು. ಗೈರಿನಾಥರ ದೈವಕ್ಕೆ ಯಾವಾಗ ಹೋಯ್ತು? ಒಳಗ ದೈವದ ಒಂದು ಮಿಣಕ್ ದೀಪ ಕಾಣಕತ್ತಾಗ ನಿರುತ್ತನಾಥರು ಒಳಗೆ ಓಡ್ ಹಾದ್ರು. ಹೊಲಿತಿದ್ದ ನನ್ನ ಹೇಳಿ, ಬಾಬಾ ನಿಂದೇ ದಾರಿ ನೋಡಾಕತ್ತೀನೋ ಬಾ ಅಂದ್ರು ಗೈರಿನಾಥರು. ಯಾರು ನಾಥ್ ಬಂದ್ರು ಒಳಗೆ ಗೈರಿನಾಥರು. ಗೋರಖನಾಥರ ಶಿಷ್ಯ ಗೈರಿನಾಥರು ಯಾವಾಗ ಒಳಗೆ ಕರೀತಾರ, ಕರೆದಾಗ ಅದು ಕುಳಿಸ್ಕೊಂಡು ಅವ್ರಿಗೆ ಉಪದೇಶ ಕೊಡ್ತಾರ. ಹುಲಿ ಮಾಯ ಆಗಿಬಿಟ್ಟು ಯಾವಾಗ ಉಪದೇಶ ಕೊಟ್ಟು ಅವ್ರನ್ನ ಕಳಿಸ್ತಾರ. ಇವ್ರು ಅಳ್ಕೋತ ಆಗ ನಿರುತಿ ಅಂತೇಳಿ ಒದರ್ಕೋತ ಅವ್ರು ಎಲ್ಲಿಗೆ ಬಂದ್ರು? ಆಳಂದಿಗೆ ಬಂದಾಗ ವಿಶ್ವಭಾಗ್ಯೇಶ್ವರಿಗೆ ಅದ ಹೇಳ್ತಾರ, ಮಹಾತ್ಮರ ನಮ್ಮ ನಿವೃತ್ತಿನ ಹುಲಿತು ತಗೊಂಡು ಹೋಗೈತಿ, ಎಲ್ಲೆಲ್ಲ ತಪಾಸ್ ಮಾಡಿ ಕೊಡ್ಲಿ ಅಂದಾಗ ಬಹಳ ಚಲೋ ಆಯ್ತು, ನೀನು ಹಣ್ಣು ಚಲೋ ಆಗ್ತೈತಿ ಅಂತ ಅವ್ರು ಕಾಡಕ್ ಚಲೋ ಮಾಡಿ ಮಳೆ ಬಾಬು ಯಾರಿಗೆ ಏನಾಗುದಿಲ್ಲ ಹೇಳಿ ಇನ್ನ ನೀರು ಗೆಲಾಕತ್ತಿದ್ವು. ಅದಕ್ಕೆ ಅನ್ಕೋದ್ರಾಗ ನೀರುತ್ತಿನಾಥ ಯಾವಾಗ ಜ್ಞಾನೇಶ್ವರ ತಳ ಚಂಡ ಹಾಕೋತಾರ, ಮುತ್ತಬ ಹಾಕೋತಾಳ. ಯಾವಾಗ ಹಿಂಗ ವಿಠಲ ಪಂತರು ಹಾಗೆ ನೋಡಿದ್ರಾಗ ಜ್ಞಾನೇಶ್ವರ ಅಣ್ಣ ಅಂತೇಳಿ ಓಡಿ ಪಾಲಿಗೆ ಬಿತ್ತು. ಇವು ಯಾವಾಗ ಮುಕ್ತಾಬಾಯಿ ಮತ್ತು ನಿವೃತ್ತಿನ ಸೋಪಾನ ಇವ್ರು ಹೋಗಿ ಪಾಲಿಗೆ ಬೀಳ್ತಾರ. ಜ್ಞಾನೇಶ್ವರ ಪಾಲಿಗೆ ಬೀಳ್ತಾರ. ನಿವೃತ್ತಿನಾಥ ಅಣ್ಣನ ಪಾಲಿಗೆ ಬೀಳ್ತಾರ. ಅಣ್ಣನ ಪಾಲಿಗೆ ಬಿದ್ದಾಗ ಆಗ ಕಣ್ಣಾಡಿರ್ಬೋದು ಅವಾಗತ್ತಾರ. ತಾಯಿ ತಂದೆ ಹೇಳಾಕತ್ತಾರ, ನಿವೃತ್ತಿ ನಿನಗೆ ಹೆಂಗಾಯ್ತು? ಏನಾಯ್ತು? ಏನಾಗಿಲ್ಲ, ನಮ್ಗೆ ಯಾರಿಲ್ಲ, ನನ್ನ ಭಗವಂತ ಕಾಪಾಡ ಹೇಳಿದವಾಗ ಸಮಾಧಾನ ಆಯ್ತು. ನಿನ್ನ ಮಗನು ಬಂದ, ಇದು ನಾವು ಪ್ರಾಣ ಪ್ರಾಚಿತ್ ಕೊಡೋನು. ಯಾಕೆ ಅವ್ರು ಹೇಳ್ಯಾರ ಭಾಗ ಶಿರಾಕ್ ಬರಂಗಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಮಕ್ಕಳನ್ನ ಮಳಿಸಿ ಮ್ಯಾಲ ಸೆಲ್ಲೆ ಹಚ್ಚಿ ಏನ್ ಮಾಡ್ತಾರ, ಅವ್ರೊಂದು ಹಾಕಿದಂತ ಜೋಪಡ ಹೊರಗೆ ಹೋಗ್ತಾರ. ಕಾಲ್ ಬಿಡ್ತಾರ ಪಾಂಡುರಂಗ. ಯಾವಾಗ ವಿಠಲ ಪಂತ್ರ ಕಾಲ್ ಬಿದ್ರು, ಮಕ್ಕಳು ಕಾಲ್ ಬಿಡ್ತಾರ, ತಾಯಿ ತಂದೆ ಇಬ್ರು ಕಾಲ್ ಬಿಡ್ತಾರ, ಕಣ್ಣೀರ್ ಹಾಕ್ತಾರ. ಓ ವಾಯುದೇವನೇ, ಇವು ನನ್ನ ಮಕ್ಕಳಲ್ಲ, ಇವು ನಿನ್ನ ಮಕ್ಕಳು, ನೀನೇ ಕಾಪಾಡಬೇಕು. ಓ ಸೂರ್ಯ ನಾರಾಯಣ ಇವು ನನ್ನ ಮಕ್ಕಳಲ್ಲ, ಇವು ನಿನ್ನ ಮಕ್ಕಳು ಅಂತೇಳಿ ನಾರಾಯಣ ಹೇಳ್ತಾರ. ಆದಿಶಕ್ತಿ ಭೂದೇವಿ ಹೇಳ್ತಾರ, ತಾಯಿ ಭೂಮಿ ತಾಯಿ ಇವ ನನ್ನ ಅಲ್ಲ, ನೀನು ಉಡಿ ಒಳಗೆ ಹಾಕಿ ಹೋಗ್ತೀವಿ ಅಂತೇಳಿ ಕಣ್ಣ ಕಣ್ಣೀರು ಹೊರದು. ಯಾವಾಗ ಹಾಕಿ ಹೊಂಟ್ರು, ಯಾವಾಗ ಹೋಗ್ತಾರ, ಎದು ನೋಡ್ತಾರ, ಕೈ ಮುಗಿತಾರ, ಜ್ಞಾನ ಅಂತಾರ. ಯಾವಾಗ ಕೈ ಮುಕ್ಕೊತ್ತು ಒಂದ ಸುದ್ದಿ ಪತ್ರ ಎಲ್ಲ ಬರೆದಿದ್ರು. ಯಾರು ಬರೆದಿದ್ರು? ವಿಠಲ ಪಂತ್ರ ಎಲ್ಲ ಬರೆದಿದ್ರು. ಯಾಕಂದ್ರ ನೀವು ಪ್ರಾಣ ಪ್ರಾಚಿತಿ ಮಾಡ್ಕೊಂಡಾಗ ನೀನು ಮಕ್ಕಳದ ನಾವು ಮುಂಚಿ ಮಾಡ್ತೀವಿ ಅಂತ ಹೇಳ್ಯಾರ. ನೀವು ಮುಂಚಿ ಮಾಡ್ತಾರ, ನೀವು ಹೋಗಿ ಮುಂಚಿ ಮಾಡಿಸೋರಿ, ಅದನ್ನ ನಾವು ಪ್ರಾಣ ಪ್ರಾಚಿತಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಬರ್ದಿಟ್ಟಿದ್ರು. ಯಾವಾಗ ಜ್ಞಾನೇಶ್ವರ ಮಹಾರಾಜ ತೆಲಿಮಿಗೆ ಇಟ್ಟು ಯಾವಾಗ ಹೋಗಿ ನದಿ ಒಳಗ ಜಗತ್ ಪ್ರಾಣ ಕೊಟ್ಟ. ಯಾವಾಗ ಪ್ರಾಣ ಕೊಟ್ಟಾರ ಜ್ಞಾನೇಶ್ವರ ಮಹಾರಾಜ ಎದ್ದು ಕೂತರು. ಆಗ ಎದ್ದು ಹೋಗುವಾಗ ಅವ್ರ ಮನುಷ್ಯ ಹೋಗುವಾಗ ರುಕ್ಮಾಬಾಯಿ ಏನ್ ಮಾಡ್ಯಾಳ, ತಾಯಿ ಮೇಲೆ ಯಾವತ್ತು ಕೈ ಒಳಗೆ ನೋಡ್ಕೊತಿದ್ರು ಮಗಳು. ಬಡ್ಡ್ಯಾಗ ಒಂದು ಉಸಿರಕ್ಕೆ ಕೊಟ್ಟಾಳ, ಬೇರೆ ಕಡೆ ಆಯ್ತಾಳ.
ಉಸ್ರೈ ಕೊಟ್ಟಾಗ ಚೋಳು ಬಂದಿತ್ತು. ಚೋಳು ಚ್ವಾಟ್ನೆ ಹೊಡಿತು. ಯಾವಾಗ ಯಾವಾಗ ಮುಕ್ತಾಬಾಯಿ ಎದ್ದು ಕೂತಾಳ. ಎದ್ದು ಕೂತ್ಲೇನೆ ಅವ 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 ಯಾರು ಕಡಿತು ಓಡಾಡಿ ಕೈಗಳು ಮುಕ್ತಾಬಾಯಿ ಸಣ್ಣ ಮಗಳು. ಅವಳೆಲ್ಲ ಅಪ್ಪನೆಲ್ಲ ಆ ಹೊಳ್ಳಿ ನೋಡ್ತಾರ, ಪತ್ರ ನೋಡ್ತಾರ. ಜ್ಞಾನೇಶ್ವರ ಕಣ್ಣಾ ನೀರು ಒಯ್ಲಾಕತ್ತಿಲ್ಲ. ಕೇಳ್ತಾರ ಜ್ಞಾನ ಏನಾಗಿತ್ತು, ಯಾಕೆ ಒಳಕತ್ತಿದ್ವಿ? ಅವರು ಅವ ಎಲ್ಲಿದಾನು, ಅಪ್ಪ ಎಲ್ಲಿದಾನು? ಊರಿಗೆ ತಡಿ ಅಂತ ಊರಿಗೆ ಅಂದಾಗ ಯಾವಾಗ ರಮೇಶಿ ಜ್ಞಾನೇಶ್ವರ ಮಾಡಿದ್ರು ಮುಕ್ತಾಬಾಯಿ ಮೇಲೆ ಕೈಯಾಡಿಸಿಕೊಂಡೆ ಆ ವಿಷ ಇಳಿದು ಹೋಗಿಬಿಡಿತು. ವಿಷ ಯಾವಾಗ ಇಳಿತು ಆಗ ಏನ್ ಮಾಡ್ತಾರ, ಟೈಮಾಯ್ತು, ಬಿಸಿಲಾಯ್ತು. ಆಗ ಹೇಳ್ತಾಳ ಮುಕ್ತಾಬಾಯಿ, ಅವಪ್ಪ ಇಲ್ಲ ಏನು ನಮ್ಮನ್ನು ಬಿಟ್ಟು ಹಾರು ಹೊಟ್ಟೆ ಹೆಸರ ಕಣ್ಣ ನಾ ಹೆಂಗ ಮಾಡ್ಲಿ ಅವರು. ಆದ್ರೆ ನಾ ಹೋಗಿ ಭಿಕ್ಷಾ ಹಿಡ್ಕೊಂಡ್ ಬರ್ತೀನಿ ನಿಂದ್ರು ಊರೊಳಗೆ ಭಿಕ್ಷಾ ಹಿಡ್ಲಿಕ್ಕೆ ಹೋಗ್ತಾನ.